ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಶನಿವಾರ ತಪ್ಪದೆ ನಮ್ಮ ಮನೆಯಲ್ಲಿ ಇರುವಂಥ ಇಷ್ಟೊಂದು ನೆಗೆಟಿವ್ ಎನರ್ಜಿ ಇರುತ್ತೆ, ಸಮಸ್ಯೆಗಳಿರುತ್ತೆ. ಅದರಿಂದನೇ ಸಾಕಷ್ಟು ನಾವು ಒದ್ದಾಡ್ತಾ ಇರ್ತೀವಿ. ಸಮಸ್ಯೆಗಳಿಂದ ಹೊರಗೆ ಬಂದು ಬಿಡಬೇಕು ಅನ್ನುವಂಥ ಒಂದು ಕೋರಿಕೆ ಇದ್ದರೂ ಕೂಡ ನಾವು ಏನು ತಪ್ಪು ಮಾಡಿದ್ದೀವಿ, ನಮಗೆ ಯಾಕೆ ಈ ರೀತಿ ಪನಿಷ್ಮೆಂಟ್ ಆಗ್ತಾಯಿದೆ, ಕಷ್ಟಗಳು ಬರ್ತಾಯಿದೆ, ಸಮಸ್ಯೆಗಳಿದೆ, ಇದರಿಂದ ಯಾವ ರೀತಿಯಪ್ಪ ನಾವು ಹೊರಗಡೆ ಬರಬೇಕು ಗೊತ್ತಾಗ್ತಾ ಇಲ್ಲ, ಯಾರ ಶಾಪನೋ ಏನು ಅಂತಂದ್ಬಿಟ್ಟು ಒಂದೊಂದು ಸಾರಿ ದಿಕ್ಕು ತೋಚದೆ ನಾವು ನಮ್ಮನ್ನು ಬೈಕೊಳ್ತೀವಿ, ನಮ್ಮ ಸಮಸ್ಯೆಗಳನ್ನು ಬೈಕೊಳ್ತಾ ಇರ್ತೀವಿ. ಆದರೆ ಅದಕ್ಕೆ ಅದು ಒಂದು ಮೆಡಿಷನ್ ಆಗಿರೋದಿಲ್ಲ. ತಪ್ಪದೆ ನಾವು ಈ ಪರಿಹಾರವನ್ನು ಮುಖ್ಯವಾಗಿ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ನಾನಾ ಥರದಲ್ಲಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಬೇರೆ ಥರನೇ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಎಲ್ರಿಗೂ ಒಂದೇ ಪರಿಹಾರ ಸೂಕ್ತವಾಗಿರೋದಿಲ್ಲ. ಅದಕ್ಕೋಸ್ಕರ ಈ ಪರಿಹಾರವನ್ನು ಮುಖ್ಯವಾಗಿ ಇದರಲ್ಲಿ ತಿಳಿಸುವಂಥ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥದ್ದು. ಅದು ಶಕ್ತಿದಾಯಕವಾಗಿ ಕೂಡಿರುತ್ತೆ. ನೆಗೆಟಿವ್ ಎನರ್ಜಿಯಿಂದನೇ ನಾವು 90% ಕಷ್ಟವನ್ನು ಪಡುವಂಥದ್ದು ಸ್ನೇಹಿತರೆ. ಯಾಕಂದರೆ ನರದೃಷ್ಟಿ ಅನ್ನುವಂಥದ್ದು ತುಂಬಾ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಕಣ್ಣು ದೃಷ್ಟಿ ಅಂತ ಹೇಳ್ತೀವಲ್ವ, ನಾವು ಚೆನ್ನಾಗಿದ್ದರು, ಒಂದು ಸ್ಮೈಲ್ ಮಾಡಿದ್ರು, ಹೊಸ ಬಟ್ಟೆ ಹಾಕ್ಕೊಂಡ್ರು, ಹೊಸ ವೆಹಿಕಲ್ಲಿದ್ದರು, ಅಥವಾ ನಾವು ಎಷ್ಟೇ ಸರಳವಾಗಿ ಜೀವನ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ತುಂಬ ಜನ ಅಸೂಯೆ ಪಟ್ಕೊಳ್ತಾರೆ. ಮನೆಯಲ್ಲಿ ನಮಗೆಷ್ಟೇ ಸಮಸ್ಯೆಗಳಿದ್ದರೂ ಅದನ್ನು ನಾವು ತೋರಿಸ್ಕೊಳ್ದೆ, ಯಾಕಂದರೆ ಆ ಸಮಸ್ಯೆಗಳು ನಾವೇ ಬಗೆಹರಿಸ್ಕೊಳ್ಬೇಕು, ಎಲ್ಲರ ಹತ್ರ ಕೂಡ ನಾವು ಪಂಚಾಯಿತಿ ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಕೆಲವೊಬ್ಬರು ಮಾತ್ರ ತುಂಬಾ ಗುಟ್ಟಾಗಿ ಎಷ್ಟೇ ಕಷ್ಟ ಇದ್ದರೂ ಕೂಡ ಇನ್ನೊಬ್ಬರ ಹತ್ರ ಕೂಡ ಶೇರ್ ಮಾಡ್ಕೊಳ್ದೆ ಹಗಲು ರಾತ್ರಿ ಅಂದೇ ದುಡಿತಾ ಇರ್ತಾರೆ. ಆದರೂ ಕೂಡ ಯಾಕೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ, ಸಮಸ್ಯೆಗಳೇ ಯಾಕೆ ಪದೇ ಪದೇ ಬರ್ತಾ ಇರುತ್ತೆ. ನಮ್ಮವರೇ ನಮಗೆ ಶತ್ರುಗಳ ರೀತಿ ಕಾಣ್ತಾ ಇರ್ತಾರೆ, ಸಹಾಯ ಮಾಡೋದಿಲ್ಲ, ಚುಚ್ಚು ಮಾತಾಡ್ತಾ ಇರ್ತಾರೆ, ತುಂಬ ಅವಮಾನ ಮಾಡ್ತಾರೆ. ನಾವು ಕೆಲಸದ ಜಾಗದಲ್ಲೂ ಅಷ್ಟೇ, ನಮಗೆ ಯಾವುದೂ ಕೂಡ ಸರಿಯಾಗಿ ಆಗ್ತಾ ಇರೋದಿಲ್ಲ. ಕೆಲಸದ ಜಾಗದಲ್ಲೂ ಕೂಡ ನಮಗೆ ಪ್ರಮೋಷನ್ ಆಗಿರಬಹುದು, ಅಥವಾ ತುಂಬ ಸಂಬಳ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಯಾವುದು ಆದಾಯದ ಮಾರ್ಗಗಳು ಸರಿಯಾಗಿ ಇಲ್ಲ, ಎಲ್ಲವೂ ಕುಂಠಿತ, ತುಂಬಾ ಸ್ಲೋವಾಗಿ ನಡೀತಾ ಇದೆ. ಏನು ಮಾಡಬೇಕು ಅನ್ನುವ ಒಂದು ನಾವು ಯೋಚನೆಯಲ್ಲಿ ಇದ್ದರೆ ತಪ್ಪದೆ ಶನಿವಾರ ಸಂಜೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ನಮ್ಮ ಕೆಲಸಕ್ಕಾಗಿರಬಹುದು, ಹಣಕಾಸಿನ ಸಮಸ್ಯೆ ಆಗಿರಬಹುದು, ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಎನರ್ಜಿಯಿಂದ ಸಾಕಷ್ಟು ಒದ್ದಾಡ್ತಾ ಇರುವಂಥವರು, ಆರೋಗ್ಯ ಸಮಸ್ಯೆ ಇದ್ದಾಗ ಇದೆಲ್ಲವೂ ಕೂಡ ನಮಗೆ ಒಂದರ ಮೇಲೆ ಒಂದು ಅಂತ ಬರ್ತಾನೆ ಇರುತ್ತೆ. ಅದಕ್ಕೆ ಅಡುಗೆ ಮನೆಯಲ್ಲಿ ಇರುವಂಥ ಈ ಸಣ್ಣ ವಸ್ತುಗಳನ್ನು ತಗೊಂಡು ನಾವು ಮನೆಗೆ ಮುಖ್ಯವಾಗಿ ದೃಷ್ಟಿಯನ್ನು ತೆಗಿಬೇಕು ಸ್ನೇಹಿತರೆ. ಈ ವಸ್ತುಗಳಲ್ಲಿ ನೀವು ಒಂದೊಂದು ವಸ್ತುವನ್ನು ನೋಡಿ, ಕಾಳುಮೆಣಸು ಬಂದು ನಮಗೆ ಶನಿ ದೋಷಗಳನ್ನು ನಿವಾರಿಸುವಂಥದ್ದು. ಯಾಕಂದರೆ ಶನಿವಾರ ನಾವು ಈ ಪರಿಹಾರ ಮಾಡಿಕೊಳ್ಳುವಾಗ ಶನಿದೇವರು ಬಂದು ನಮ್ಮ ಕರ್ಮ ಫಲಗಳ ಮೇಲೆ ನಮಗೆ ಫಲಗಳನ್ನು ಕೊಡುವಂಥದ್ದು. ಒಳ್ಳೆಯದನ್ನು ಮಾಡಿದ್ರೆ ಜಾಸ್ತಿ ಒಳ್ಳೆಯದನ್ನೇ ರಿಸಲ್ಟಾಗಿ ಕೊಡ್ತಾನೆ. ನಾವು ಗೊತ್ತಿಲ್ಲದೆ ಕಷ್ಟಗಳು, ಇನ್ನೊಬ್ಬರಿಗೆ ಏನಾದರೂ ಸಮಸ್ಯೆಗಳು, ಈ ಥರ ತೊಂದರೆ ಮಾಡ್ತಾಯಿದ್ರೆ ಅದಕ್ಕೂ ಕೂಡ ತಪ್ಪದೆ ಒಳ್ಳೆ ರಿಸಲ್ಟು ಅಂತಲೇ ಹೇಳಬಹುದು. ಅದಕ್ಕೂ ಸಿಗುತ್ತೆ. ಯಾಕಂದರೆ ನಾವು ಏನು ಮಾಡಿದರೆ ಅದು ನಮಗೆ ರಿಪೀಟ್ ಬರುವಂಥದ್ದು. ಈ ವಸ್ತುಗಳನ್ನು ತಗೊಳ್ಳಿ ಸಾಕು. ಜೀರಿಗೆ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುವಂಥದ್ದು. ಲಕ್ಷ್ಮೀದೇವಿ ಬಂದು ಯಾವ ಜಾಗದಲ್ಲೂ ಸ್ಥಿರ ನಿವಾಸ ಮಾಡೋದಿಲ್ಲ. ಗಮನದಲ್ಲಿಟ್ಕೊಂಡು ನಾವು ಇದನ್ನು ಮಾಡ್ಕೊಳ್ಬೇಕು. ಇಷ್ಟು ಕಲ್ಲುಪ್ಪನ್ನು ತಗೊಳ್ಳಿ. ಪುಡಿ ಉಪ್ಪು ಯಾವುದೇ ಕಾರಣಕ್ಕೂ ತಗೊಳ್ಬೇಡಿ, ತಗೊಂಡ್ರೂ ವರ್ಕ್ ಆಗೋದಿಲ್ಲ. ಸ್ವಲ್ಪ ಕಾಳುಮೆಣಸನ್ನು ಇದ್ರ ಮೇಲೆ ಹಾಕಬೇಕು. ಹಾಗೆ ಸಾಸಿವೆ ಬಂದು ನರದೃಷ್ಟಿಯನ್ನು ತೆಗೆಯುತ್ತೆ. ಎಷ್ಟು ದೃಷ್ಟಿ ದೋಷಗಳಿದ್ದರೂ ಲಕ್ಷ್ಮೀದೇವಿಯ ಕಟಾಕ್ಷಕ್ಕೆ ಜೀರಿಗೆಯನ್ನು ತಗೊಳ್ಬೇಕು. ದುರ್ಗಾದೇವಿಯ ಆಶೀರ್ವಾದ ನಮಗೆ ಬೇಕೇ ಬೇಕು ಸ್ನೇಹಿತರೆ. ದುರ್ಗಾದೇವಿ ಅಂದರೆ ನಮಗೊಂದು ರೀತಿಯಲ್ಲಿ ಧೈರ್ಯ. ಯಾಕಂದರೆ ನಮಗೆ ಶತ್ರು ಅಂತ ಯಾರು ಇರ್ತಾರೆ,
ಕಷ್ಟಗಳು ಜಾಸ್ತಿನೇ. ಕಷ್ಟ ಯಾರಿಗಿರುತ್ತೋ ಅದೇ ಶತ್ರು ಅಂತ ಹೇಳಬಹುದು. ಅವುಗಳನ್ನು ಮೆಟ್ಟಿ ಮುಂದೆ ಹೋಗೋದಕ್ಕೆ ಅಂತಲೇ ಇದು ಸಹಾಯ ಮಾಡುತ್ತೆ. ಇಷ್ಟು ವಸ್ತುಗಳನ್ನು ನೀವು ಕ್ಲೀನಾಗಿ ನಿಮ್ಮ ಎಡಗೈಯಲ್ಲಿ ತಗೊಳ್ಳಿ. ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ, ಚೆಲ್ಲಬಾರ್ದು ಇದನ್ನು. ಅದಕ್ಕೋಸ್ಕರ ಈ ವಸ್ತುಗಳ ಎಲ್ಲವೂ ಕೂಡ ನಮ್ಮ ಆರೋಗ್ಯ, ನಮ್ಮ ಆರ್ಥಿಕ ಸಮಸ್ಯೆ, ಪ್ರಮೋಷನ್ನು, ನಮ್ಮ ಕೆಲಸದ ಜಾಗದಲ್ಲಿ ಏನೇ ಒತ್ತಡಗಳಿದ್ದರೂ, ಮನೆಯಲ್ಲೂ ಕೂಡ ನೆಗೆಟಿವ್ ಎನರ್ಜಿ ಇದ್ದರೂ ಇದನ್ನು ಹೋಗಲಾಡಿಸುವಂಥ ಶಕ್ತಿ ಇದಕ್ಕಿದೆ. ಇದು ಎಲ್ಲವೂ ಕೂಡ ನಮಗೆ ಹೋದಾಗ ಏನಾಗುತ್ತೆ ಅಂದರೆ, ನಾವು ಯಾವುದೇ ಕೆಲಸ ಕೈಗೆತ್ಕೊಂಡ್ರೂ ಸರಾಗವಾಗಿ ಆಗುತ್ತೆ. ಎಷ್ಟೋ ದಿನಗಳಿಂದ ಸಾಲ ತೀರಿಸಿರೋದಿಲ್ಲ, ಸಾಲ ತೀರಿಸ್ತೀವಿ. ಮುಖ್ಯವಾಗಿ ಯಾವುದೇ ಸಂಬಂಧಗಳಲ್ಲೂ ಕೂಡ ಮಾತುಕತೆಯಿಂದ ದೂರ ಆಗಿದ್ದರೆ ನಾವು ಮತ್ತೆ ಒಂದಾಗ್ತೀವಿ. ತುಂಬ ಒಳ್ಳೆಯ ಸಂಬಂಧಗಳನ್ನು ನಾವು ಹೊತ್ಕೊಂಡು ಅಂದರೆ ಕ್ಯಾರಿ ಮಾಡ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ಪ್ರಮೋಷನ್ನು, ಆರ್ಥಿಕ ಸಮಸ್ಯೆ, 4 ಕಡೆಯಿಂದ ನಮಗೆ ಸಮಸ್ಯೆಗಳೇ ಬರ್ತಾ ಇದೆ ಅಂದಾಗ ಈ 4 ಕಡೆಯಿಂದ ಬರುವಂಥ ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ. ಮನೆಗೆ ಇದನ್ನು ನೀಟಾಗಿ ದೃಷ್ಟಿಯನ್ನು ತೆಗೀರಿ. ಹೊರಗಡೆ ಬಂದುಬಿಟ್ಟಿದ್ದೆ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಅಂತಂದ್ಬಿಟ್ಟು ನೀವು 3 ಸಾರಿ 5, 7 ಈ ರೀತಿ ತೆಗಿಬಹುದು. ತೆಗೆದುಬಿಟ್ಟು ನೀಟಾಗಿ ಇದನ್ನು ತಗೊಂಡೋಗಿದ್ದೆ ನಮಗೆ 4 ಕಡೆ ರೋಡ್ ಬರುತ್ತಲ್ವ, ರಸ್ತೆಗಳು, ಆ ಜಾಗ ನೋಡಿಬಿಟ್ಟಿದೆ. ಆ ಕಡೆ ನೀವು ರೋಡ್ಗೆ ಹಾಕಬಾರ್ದು, ಒಂದು ಪಕ್ಕಕ್ಕೆ ಹಾಕ್ಬಿಟ್ಟು ಬರಬೇಕು. ನಾವು ಮಾಡುವಂಥ ಪರಿಹಾರಗಳು ಇನ್ನೊಬ್ರಿಗೂ ಕೂಡ ತೊಂದರೆಯನ್ನು ತಗೊಂಡು ಬರಬಾರ್ದು. ಅದಕ್ಕೋಸ್ಕರ ಯಾಕೆ ಈ ಥರ 4 ರೋಡು ಸೇರಿರುವ ಜಾಗದಲ್ಲಿ ಹಾಕಿದಾಗ ಆ 4 ಕಡೆಯಿಂದ ಬರುವಂಥ ಕಷ್ಟಗಳಿರುತ್ತೆ ನೋಡಿ, ಅದನ್ನು ನಾವು ನಿವಾರಣೆ ಮಾಡುವಂಥ ಸೂಚನೆ ಇದು ಅಂತ ಹೇಳಬಹುದು. ಆಗ 4 ಕಡೆಯಿಂದ ನಮಗೆ ಹಣದ ಮಳೆಯೇ ಬರುತ್ತೆ. ಅಂದರೆ ಸರಾಗವಾಗಿ ನಮಗೆ ಆ ಒಂದು ಪ್ರಮೋಷನ್ ಆಗಿರಬಹುದು, ಆದಾಯ ಹೆಚ್ಚಾಗುವಂಥದ್ದಾಗಿರಬಹುದು, ನಾವು ಸಾಲ ಕೊಟ್ಟಿರುವಂಥದ್ದಾಗಿರಬಹುದು, ಅದು ಬೇರೆ ಬೇರೆ ರೂಪದಲ್ಲಿದ್ದರೂ ಕೂಡ ಆದಾಯದ ಮಾರ್ಗಗಳು ಜಾಸ್ತಿ ಆದಾಗ ಏನಾಗುತ್ತೆ, ಸಮಸ್ಯೆಗಳು ಕಡಿಮೆ ಆಗುತ್ತೆ. ಆಗ ನಾವು ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರುವ ಒಂದೊಂದು ಕೆಲಸವೂ ಕೂಡ ಫಾಸ್ಟಾಗಿ ನಡೆಯುತ್ತೆ. ಇಷ್ಟನ್ನು ನಾವು ಶನಿವಾರ ಸಂಜೆಯ ಮೇಲೆ ಮಾಡಿಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕೆಲವೊಂದು ಶನಿವಾರಗಳು ಮಾಡ್ಕೊಳ್ತಾ ಬನ್ನಿ. ವಾರದಿಂದ ವಾರಕ್ಕೆ ಒಳ್ಳೆ ಬದಲಾವಣೆ ಅನ್ನುವಂಥದ್ದು ನೀವು ಕಾಣಬಹುದು. ನಿಮ್ಮ ಜೀವನದಲ್ಲೇ ಒಳ್ಳೆ ರಿಸಲ್ಟನ್ನು ತಂದುಕೊಡುವಂಥ ಪರಿಹಾರ ಇದಾಗಿರುತ್ತೆ. ಒಂದು ವಾರ ಮಾಡಿ ಸುಮ್ಮನೆ ಇರೋದಕ್ಕೆ ಹೋಗಬೇಡಿ, ಒಂದಷ್ಟು ವಾರಗಳು ಮಾಡ್ಕೊಳ್ಳಿ. ತುಂಬ ಒಳ್ಳೆ ಬದಲಾವಣೆ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.